ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತಾವೆಲ್ಲರೂ ಇಷ್ಟು ದಿನ ಕಾದು ಕೂತಿದ್ದಂತಹ ಸುಮಾರು 10-11 ತಿಂಗಳಿಂದ ಸಹ ಈ ಒಂದು 540 ಅರಣ್ಯ ರಕ್ಷಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಈ ಒಂದು 1:20 ಲಿಸ್ಟ್ಗಾಗಿ ತಾವೆಲ್ಲರೂ ಸಹ ಕಾದು ಕೂತಿದ್ರಿ. ಸೊ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಇದೀಗ 1:20 ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಲಿಸ್ಟ್ ನಲ್ಲಿ ಕಟ್ ಆಫ್ ಲಿಸ್ಟ್ ಅನ್ನು ಬಿಡಲಾಗಿದೆ. ಯಾವ ಕೆಟಗರಿಗೆ ಲಾಸ್ಟ್ ಕಟ್ ಆಫ್ ಎಷ್ಟು ನಿಂತಿದೆ ಅಂತೇಳಿ ಬಿಡಲಾಗಿದೆ. ಹಾಗೂ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳಲ್ಲಿ ಲೋಪದೋಷಗಳುಳ್ಳ ಹಾಗೂ ಕೆಲವೊಂದು ದಾಖಲಾತಿಗಳಲ್ಲಿ ದೋಷವುಳ್ಳಂತಹ ಅಭ್ಯರ್ಥಿಗಳನ್ನ ರಿಜೆಕ್ಟ್ ಮಾಡಲಾಗಿದೆ. ಮತ್ತು 2-3 ಕಡೆ ಅರ್ಜಿಯನ್ನು ಸಲ್ಲಿಸಿ ಅಪ್ಲಿಕೇಶನ್ ಫೀಸ್ ಅನ್ನು ಪಾವತಿಸದೇ ಇರುವಂತಹ ಅಭ್ಯರ್ಥಿಗಳನ್ನ ಡಿಸ್ಕ್ವಾಲಿಫೈಡ್ ಮಾಡಲಾಗಿದೆ. ಹಾಗೂ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಯನ್ನ ಅಪೂರ್ಣವಾಗಿ ಫಿಲ್ಅಪ್ ಮಾಡಿಬಿಟ್ಟು ಹಾಗೂ ರಾಂಗ್ ಆಗಿ ಒಂದು ಮಾಹಿತಿಯನ್ನು ಸಲ್ಲಿಸಿದರೆ ಅಂತಹ ಅಭ್ಯರ್ಥಿಗಳನ್ನು ಸಹ ಡಿಸ್ಕ್ವಾಲಿಫೈಡ್ ಮಾಡಲಾಗಿದೆ. ಒಟ್ಟಾರೆ ಕಲಬುರಗಿ ವೃತ್ತದಲ್ಲಿ ಇರುವಂತಹ 26 ಪೋಸ್ಟ್ಗಳಲ್ಲಿ ಸುಮಾರು 16,272 ಡಿಸ್ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಇರುವ 26 ಪೋಸ್ಟ್ಗಳಲ್ಲಿ 16,272 ಅಭ್ಯರ್ಥಿಗಳನ್ನ ಡಿಸ್ಕ್ವಾಲಿಫೈಡ್ ಮಾಡಲಾಗಿದೆ. ಆದರೆ ಈ ಒಂದು 26 ಪೋಸ್ಟ್ಗಳಿಗೆ 1:20 ಲಿಸ್ಟ್ನಂತೆ ಎಷ್ಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅಂದ್ರೆ, ಈ 26 ಪೋಸ್ಟ್ಗಳಿಗೆ 1:20 ಒಂದು ಪೋಸ್ಟ್ಗೆ 20 ಅಭ್ಯರ್ಥಿಗಳಂತೆ 520 ಅಭ್ಯರ್ಥಿಗಳು 1:20 ಲಿಸ್ಟ್ನಲ್ಲಿ ಆಯ್ಕೆ ಆಗಿರಬೇಕಾಗಿರುತ್ತದೆ. ಆದರೆ ಡಿಸ್ಕ್ವಾಲಿಫೈಡ್ ಆದವರ ಸಂಖ್ಯೆ 16,272 ಇದೆ. ಸೊ ಸ್ನೇಹಿತರೆ, ಹಾಗೆ ನೆಕ್ಸ್ಟ್ ಈ ಒಂದು ಕಲಬುರಗಿ ವೃತ್ತದಲ್ಲಿ ಕಟ್ ಆಫ್ ಪರ್ಸೆಂಟೇಜ್ ಯಾವ ಕೆಟಗರಿಗೆ ಎಷ್ಟು ಕಟ್ ಆಫ್ ನಿಂತಿದೆ ಅಂತೇಳಿ ನೋಡುವುದಾದ್ರೆ, ಸಾಮಾನ್ಯ ಅಭ್ಯರ್ಥಿ ಜನರಲ್ ಮೆರಿಟ್ಗೆ 6 ಪೋಸ್ಟ್ ಇವೆ. 6 ಪೋಸ್ಟ್ ಅಂದ್ರೆ 120 ಅಭ್ಯರ್ಥಿಗಳು ಈ ಒಂದು 1:20 ಲಿಸ್ಟ್ಗೆ ಆಯ್ಕೆಯಾಗಿರಬೇಕಾಗಿರ್ತದೆ. ಹಾಗೆ ಲಾಸ್ಟ್ ಕಟ್ ಆಫ್ ಪರ್ಸೆಂಟೇಜ್ ಎಷ್ಟು ನಿಂತಿದೆ ಅಂದ್ರೆ 94.67 ಜನರಲ್ ಮೆರಿಟ್ಗೆ ನಿಂತಿದೆ. ಇನ್ನು ಸಾಮಾನ್ಯ ಅಭ್ಯರ್ಥಿಗಳಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ 2 ಪೋಸ್ಟ್ ಇವೆ. ಅದರಲ್ಲಿ 63.17 ಕಟ್ ಆಫ್ ನಿಂತಿದೆ. ಅದೇ ರೀತಿಯಾಗಿ ಜನರಲ್ ಮೆರಿಟ್ ನಲ್ಲಿ ಗ್ರಾಮೀಣ ಅಭ್ಯರ್ಥಿಗಳಿಗೆ 2 ಪೋಸ್ಟ್ಗಳು ಖಾಲಿದ್ವು. ಈ ಒಂದು 2 ಪೋಸ್ಟ್ಗೆ ಒಟ್ಟು 40 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದೆ 1:20 ಲಿಸ್ಟ್ ನಲ್ಲಿ. ಅವುಗಳಲ್ಲಿ 95.83% ಇರುವಂತವರು ಲಾಸ್ಟ್ ಕಟ್ ಆಫ್ ನಿಂತಿದೆ. ಹಾಗೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 4 ಪೋಸ್ಟ್ಗಳು ಖಾಲಿ ಇದ್ದವು. ಅಂದ್ರೆ 92.83% ಕಟ್ ಆಫ್ ನಿಂತಿದೆ ಪರಿಶಿಷ್ಟ ಜಾತಿ ವರ್ಗದ ಅಭ್ಯರ್ಥಿಗಳಿಗೆ. ಹಾಗೆ ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡ ವರ್ಗದ ಅಭ್ಯರ್ಥಿಗಳಿಗೆ ಬಗ್ಗೆ ನೋಡೋದಾದ್ರೆ 2 ಪೋಸ್ಟ್ಗಳು ಖಾಲಿವೆ. ಒಟ್ಟು 40 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಈ ಒಂದು 40 ಅಭ್ಯರ್ಥಿಗಳಲ್ಲಿ 92% ಇರುವಂತದ್ದು ಲಾಸ್ಟ್ ಕಟ್ ಆಫ್ ಪರ್ಸೆಂಟೇಜ್ ಆಗಿದೆ. ಪರಿಶಿಷ್ಟ ಪಂಗಡದಲ್ಲಿ 92% ಗಿಂತ ಮೇಲೆ ಇರುವಂತವರು ಈ ಒಂದು 2 ಪೋಸ್ಟ್ಗೆ 40 ಮಂದಿ ಆಯ್ಕೆಯಾಗಿರ್ತಾರೆ. ಅದೇ ರೀತಿಯಾಗಿ ಪ್ರವರ್ಗ 1 ವರ್ಗದ ಅಭ್ಯರ್ಥಿಗಳಿಗೆ 2 ಪೋಸ್ಟ್ ಇದೆ. ಲಾಸ್ಟ್ ಕಟ್ ಆಫ್ ಪರ್ಸೆಂಟೇಜ್ 91.50. ಇನ್ನು ಪ್ರವರ್ಗ 2A ಇವರಿಗೂ ಸಹ 2 ಪೋಸ್ಟ್ ಖಾಲಿವೆ. ಕಟ್ ಆಫ್ ಪರ್ಸೆಂಟೇಜ್ 94.50. ಅಂದ್ರೆ 94.50 ಗಿಂತ ಮೇಲಿರುವಂತಹ ಅಭ್ಯರ್ಥಿಗಳು ಈ ಒಂದು ಪ್ರವರ್ಗ 2A ನಲ್ಲಿ ಆಯ್ಕೆಯಾಗಿರ್ತಾರೆ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಉಳಿಕೆ ಮೂಲ ವೃಂದದಲ್ಲಿ 6 ಪೋಸ್ಟ್ಗಳು ಖಾಲಿ ಇದ್ದವು. ಇದರಲ್ಲಿ ಜನರಲ್ ಮೆರಿಟ್ಗೆ 2 ಪೋಸ್ಟ್ ಇದ್ದವು. ಜನರಲ್ ಮೆರಿಟ್ ನಲ್ಲಿ 96.83 ಕಟ್ ಆಫ್ ನಿಂತಿದೆ. ಇನ್ನು ಪರಿಶಿಷ್ಟ ಜಾತಿ 3 ಪೋಸ್ಟ್ ಇದ್ದವು. ಇದರಲ್ಲಿ 94.17 ಲಾಸ್ಟ್ ಕಟ್ ಆಫ್ ಮಾರ್ಕ್ ನಿಂತಿದೆ. ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 1 ಪೋಸ್ಟ್ ಮಾತ್ರ ಖಾಲಿ ಇತ್ತು. 94.33% ಲಾಸ್ಟ್ ಕಟ್ ಆಫ್ ನಿಂತಿದೆ. ಓಕೆ ಸ್ನೇಹಿತರೆ, ನೀವೇನು ಈಗ ಇಷ್ಟೊತ್ತು ಕೇಳಿದ್ರಲ್ಲ, ಈ ಒಂದು ಕಟ್ ಆಫ್ ಮಾರ್ಕ್ಸ್ ಗಿಂತ ಮೇಲ್ಪಟ್ಟ ಅಭ್ಯರ್ಥಿಗಳು ಈ ಒಂದು 1:20 ಲಿಸ್ಟ್ ನಲ್ಲಿ ಕಲಬುರಗಿ ವೃತ್ತಕ್ಕೆ ಸಂಬಂಧಪಟ್ಟಂತೆ 520 ಅಭ್ಯರ್ಥಿಗಳು ಸೆಲೆಕ್ಷನ್ ಆಗಿರುತ್ತೀರಾ. ಅದೇ ರೀತಿಯಾಗಿ ಈ ಒಂದು ಕಟ್ ಆಫ್ ಮಾರ್ಕ್ಸ್ ಗಿಂತ ಹೆಚ್ಚು ಅಂಕಗಳನ್ನು ಪಡೆದರೂ ಸಹಿತ ತಾವು ರಿಜೆಕ್ಟ್ ಲಿಸ್ಟ್ ನಲ್ಲಿ ಏನಾದರೂ ಹೆಸರಿದ್ದರೆ ತಾವು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಏನೋ ರಾಂಗ್ ಆಗಿ ಫಿಲ್ಅಪ್ ಮಾಡಿದ್ರ ಅಂತೇಳಿ ಅರ್ಥ ಆಗಿರುತ್ತದೆ. ಹಾಗೂ ತಮ್ಮ ದಾಖಲಾತಿಗಳಲ್ಲಿ ಏನಾದರೂ ಫೇಕ್ ದಾಖಲಾತಿಗಳಿರ್ತವೆ ಮತ್ತು ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡಿರುವುದಿಲ್ಲ. ಈ ರೀತಿಯಾಗಿ ನಾನಾ ರೀತಿಯ ಒಂದು ಸಮಸ್ಯೆಗಳಿದ್ದಲ್ಲಿ ಮಾತ್ರ ತಮ್ಮನ್ನು ಡಿಸ್ಕ್ವಾಲಿಫೈಡ್ ಲಿಸ್ಟ್ ನಲ್ಲಿ ಕೊಟ್ಟಿರುತ್ತಾರೆ. ಒಂದು ವೇಳೆ ತಾವು ಯಾವುದೇ ಸಮಸ್ಯೆ ಇಲ್ಲದಂತೆ ಹಾಗೂ ಯಾವುದೇ ಲೋಪದೋಷಗಳಿಲ್ಲದಂತೆ ಅರ್ಜಿ ಸಲ್ಲಿಸಿದ್ದಲ್ಲಿ ತಾವುಗಳು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಕಲಬುರಗಿ ವೃತ್ತರವರೆಗೆ ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಸ್ನೇಹಿತರೆ, ನೋಡಿ, ಈ ಒಂದು ಕಲಬುರಗಿ ವೃತ್ತದಲ್ಲಿ ಆಯ್ಕೆಯಾಗಿರಬೇಕಾಗಿರುವುದು 1:20 ಯಲ್ಲಿ 520 ಅಭ್ಯರ್ಥಿಗಳು. ಆದ್ರೆ ಡಿಸ್ಕ್ವಾಲಿಫೈಡ್ ಆಗಿರುವಂತಹ ಅಭ್ಯರ್ಥಿಗಳು 16,272 ಅಭ್ಯರ್ಥಿಗಳು. ಸ್ನೇಹಿತರೆ, ಇದಿಷ್ಟು ಕೂಡ ಈ ಒಂದು ಕಲಬುರಗಿ ವೃತ್ತದಲ್ಲಿ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಮಾರ್ಕ್ಸ್ ಹಾಗೂ ಡಿಸ್ಕ್ವಾಲಿಫೈಡ್ ಆಗಿರುವಂತಹ ಕ್ಯಾಂಡಿಡೇಟ್ಸ್ ಗಳ ಮಾಹಿತಿಯಾಗಿದೆ. ಅದೇ ರೀತಿಯಾಗಿ ಇನ್ನು ಹೆಚ್ಚಿನದಾಗಿ ಚಾಮರಾಜನಗರ, ಮೈಸೂರು, ಬೆಳಗಾವಿ ವೃತ್ತ, ಈ ರೀತಿಯಾಗಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಸ್ನೇಹಿತರೆ, ಮಾಹಿತಿ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ
ಹಾಗೂ ಯಾರು ಕಲಬುರಗಿ ವೃತ್ತಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಾರೋ ಆ ಒಂದು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇನ್ನು ಹೆಚ್ಚಿನದಾಗಿ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಬಟನ್ ಒತ್ತಿ. ತಾವು ಬೆಲ್ ಐಕನ್ ಬಟನ್ ಒತ್ತೋದ್ರಿಂದ ನಾನು ಹಾಕುವಂತ ಯಾವುದೇ ಒಂದು ಇನ್ಫಾರ್ಮೇಶನ್ ವಿಡಿಯೋದ ನೋಟಿಫಿಕೇಶನ್ ತಮಗೆ ಬಂದು ತಲುಪುತ್ತದೆ. ಓಕೆ, ಧನ್ಯವಾದಗಳು.